ಹಾಯ್ ಎಲ್ಲ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತನ್ರಿ. ನಾವು ಆರಾಮದೇ ನೋಡ್ರಿ. ನಿನ್ನೆ ಇನ್ನೊಂದು ವಿಡಿಯೋ ಹಾಕೋಣ ಅಂತಂದು ವಿಡಿಯೋ ಮಾಡಿದ್ದೆ ರೀ. ಅದು ಏನಾತ ಏನು ಎಕ್ಸ್ಪರ್ಟ್ ಆಗಲಿಲ್ಲ ರೀ. ಭಾಳ ಬೇಜಾರು ಅನ್ನಿಸ್ತು. ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೆ, ಆಗಲಿಲ್ಲ. 2 ವಿಡಿಯೋ ಹಂಗೆ ಆದ್ಬಿಡ್ರಿ. ಹಾಗಾಗಿ ಮತ್ತೆ ಹೊಸ್ದಾಗಿ ವಿಡಿಯೋ ಮಾಡಾಕತ್ತೀನಿ ರೀ. ಈಗ ಇದು ಏನಾಕತ್ತೇನೋ ಗೊತ್ತಿಲ್ಲ, ಮಾಡಾಕತ್ತೀನಿ. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡಾಕತ್ತೀರಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ಕತೆಗಳಿಗೆ ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಹೆಂಗೆ ಬರತ್ತವು ಅನ್ನೋದನ್ನು ನೋಡ್ರಿ. ಈಗ ನಮ್ಮ ಮನ್ಯಾಗ ಮದುವೆ ಐತಲ್ರಿ, ಹಾಗಾಗಿ ಓಸು ರೊಟ್ಟಿ ಅದನ್ನು ಮಾಡಿಟ್ಟ ನೋಡ್ರಿ. ಮತ್ತು ಮದುಮಗನ ಮಾಡಿದ್ರೆ ರೊಟ್ಟಿ ಅದನ್ನು ಮಾಡಂಗಿಲ್ಲಲ್ಲ ಮದುವೆ ಆಗೋ ತನಕ. ಹಾಗಾಗಿ ಒಂದಿಷ್ಟು ರೊಟ್ಟಿ ಅದನ್ನು ಮಾಡೇನ್ರಿ. ಕತೆ ನೋಡ್ರಿ ಪೂರ್ತಿಯಾಗಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದು ಯವ್ವ ಎಷ್ಟು ಕಂಡಾಬಟ್ಟಿ ರೊಟ್ಟಿ ಮಾಡಿಟ್ಟೆ. ಏನು ಯಾರ ಇಬ್ಬರಾದ್ರೆ ಚಲೋ ಆಕತಿ ರೊಟ್ಟಿ. ಒಬ್ಬ ಬೇಕಿಗೆ ಅಷ್ಟು ನಾನಾ ತಟ್ಕೊಳ್ಳೋದು, ನಾನಾ ಬೇಯಿಸೋದು ಅಂದ್ರೆ ಯವ್ವ ಇಂಥ ಜಳದಾಗ ಅದು ಕುಂತು ನೋಡ ಅದು ಏಕ ಹೊಡೆಯಾಕತ್ತವ ಯವ್ವ. ಇದಿಷ್ಟು ಸಾರದನ್ನು ಮಾಡಿದೆ, ಅನ್ನನೂ ಮಾಡೇನಿ. ಅಥವಾ ಯವ್ವ ಅದು ಒಂದಿಟ್ಟು ಆ ಕಡೆ ಕ್ವಾಣಿನ ಸ್ವಚ್ಛ ಮಾಡ್ಬೇಕು. ಮತ್ತು ಮದುವೆ ಆದ್ಮೇಲೆ ಅವ್ರಿಗೊಂದು ಕ್ವಾಣ್ ಬೇಕಲ್ಲ, ಅದನ್ನೊಂದಿಟ್ಟು ಸ್ವಚ್ಛ ಮಾಡಿ ಇದು ಮಾಡ್ತೇನೆ. ಅಲ್ಲಿ ನಮ್ಮ ಗಾಡ್ರೇಜ್ ಅವನ್ನೆಲ್ಲ ಇಟ್ಟಿದ್ದೆ, ಅವನ್ನೆಲ್ಲ ತೊಗೊಂಡ್ಬಿಡ್ತಾನೆ. ತೊಗೊಂಡು ನಮ್ಮ ಕೋಣೆಗೆ ಇಟ್ಕೊಂಡು ಅದೊಂದಿಟ್ಟು ಸ್ವಚ್ಛ ಮಾಡಿ ಅಲ್ಲಿ ಏನೇನು ಅದಾವೆ ಸಾಮಾನು ಎಲ್ಲ ಇತ್ಲಕ್ಕೆ ಹಾಕಿ ಧೂಳ ಗಿಳ ಎಲ್ಲ ಅಂದು ಸ್ವಚ್ಛಗೆ ಮಾಡಿಬಿಡ್ತಾನೆ. ಅದನ್ನ ಒಂದು ದಿವಸ ಮಡಿಕೆ ಕಾಳಿದ್ವು, ಪಲ್ಯ ಮಾಡಿ ಉಳ್ದವು ಮೊನ್ನೆ. ಅವನ ಒಂದಿಷ್ಟು ಸಾರು ಮಾಡಿಬಿಟ್ಟೆ. ಒಂದಿಟ್ಟು ಮಸಾಲೆ ಹಾಕಿ ಸಾರು ಮಾಡಿ ಅನ್ನ ಮಾಡಿಟ್ಟಾನೆ. ಮಧ್ಯಾಹ್ನ ತನಕ ಏನು ಚಿಂತಿಲ್ವ ಇವ. ರೊಟ್ಟಿ ಸರ ಮಾಡು ಖಾಲಿ ಹಾಕವು, ಸರ ಮಾಡು ಖಾಲಿ ಹಾಕವು ಇವ. ಅದಕ್ಕೆ ಒಂದು 100-150 ರೊಟ್ಟಿ ಆಗಿದ್ದವನ ನೋಡು, ಅಷ್ಟು ರೊಟ್ಟಿ ಮಾಡಿಟ್ಟೆ. ದೊಡ್ಡ ಒಂದು 4 ಬದ್ನಿಕಾಯಿ ಇದ್ವು, ಅವನ ಸುಟ್ಟು ಹಿಂಡಿ ಮಾಡಿಟ್ರೆ ಚಲೋ ಆಕೈತೆ ರೊಟ್ಟಿಗೆ ಹಚ್ಕೊಂಡು ತಿನ್ನಾಕ ಅಂತಂದು ಹಿಂಡಿ ಮಾಡಾಕತ್ತೇನೆ. ಇದೇನು ಸುದ್ದಿನೇ ಇಲ್ಲಲ್ಲ, ಅದು ಎಂತ ಬದುಕು ಮಾಡ್ತಿದ್ದಾಳು. ಅಡುಗೆ ಕ್ವಾಣಿ ಹೊಕ್ಕೊಂಡೈತೆ, ಹೊರಗೆ ಬಂದಿಲ್ಲ. ರೊಟ್ಟಿ ಮೇಯ್ದಿ ಕುತ್ಕೊಂಡು ಯಾಕ್ರಿ ಐತಿ? ಚಂದಂಗೆ ಮಾತಾಡ್ರಿ. ರೊಟ್ಟಿ ಯಾಕೆ ಮೇಯಕ್ಕೆ ಹೋಗ್ಲಿ? ನಾನು ತಿನ್ಬೇಕಂದ್ರೆ ತಿಂತಾನೆ. ಅದಕ್ಕೆ ಮತ್ತೆ ಅಡುಗೆ ಕ್ವಾಣಿ ಬಿಟ್ಟು ಹೊರಗೆ ಬಂದ ಇಲ್ಲಲ್ಲ. ರೊಟ್ಟಿ ಮಾಡ್ಕೊಂತ ತಿನ್ಕೊಂತ ಕುಂತ್ಬಿಟ್ಟಿಯೇನ ಇಲ್ಲೇ. ನಾನು ಕುತ್ಕೊಂಡು ರೊಟ್ಟಿ ಮಾಡಿ ನಡ ಅದು ಏಕ ಹೊಡ್ಯಾಕತ್ತೈತಿ ಅಂದು ತ್ರಾಸು ಅನುಭವಿಸಕತ್ತಾನೆ. ಬಂದು ಮತ್ತೆ ನನಗೆ ಒಂದು ಮಾತು ಅಂತೀರೇನು? ಒಬ್ರಾಗ ಆದ್ರೇನು ಅಡುಗೆ ಮನೆಗೆ? ರೊಟ್ಟಿ ಮಾಡು ಅಂತಂದು ಹೇಳ್ದಾರ ಸೈ. ಆಕಿ ರತ್ನನಾರ ಬಿಸಿ ರೊಟ್ಟಿ ಮಾಡಿಟ್ರೆ ತಿನ್ನಕ್ಕೆ ಬರ್ತಾಳೆ ನೋಡಂಗ. ಬಂದು ಒಂದು ಉದ್ದ ರೊಟ್ಟಿ ತಟ್ಟದರ ಆತು, ಒಂದಿಟ್ಟು ಬೇಯಿಸ್ತಾನೆ ತೆಗಿವ. ಅತ್ತಿಗೆಮ್ಮ ನೀನು ತಟ್ಟು, ನಾನು ಬೇಯಿಸ್ತೇನೆ ಅಂತಂದು ಮಾಡಂಗದಾಳ. ಬರೀ ಕುಂದಿರ್ತಾಳೆ ಹಂಗೆ. ಒಬ್ಬೇಕಿ ಅಂತಂದು ಮಾಡಿ ನಾನು ಮಾಡಿ ಸಾಕಾಗು. ಜೀವನನ ಬ್ಯಾಸರು ಬಂದೋಗೈತೆ ನನಗೆ. ಒಬ್ಬೊಬ್ಬೊಬ್ಬೊಬ್ಬ ಭಾರಿ ಮಾತಾಡ್ತಿ ಬಿಡೆ. ಅಲ್ಲ ಮತ್ತೇನು ಊರಂಗ ಗೌಡು ಬರ್ತಾನೇನು ಮಾಡಕ್ಕೆ? ಲಗು ಪಲ್ಯ ಅದು ಮಾಡಿ. ಸಾರು ಏನು ಮಾಡ್ದಿ? ಮಡಿಕೆ ಕಾಳು ಸಾರು ಮಾಡಿ ಅನ್ನ ಮಾಡೀನಿ, ಮುಳುಗ ಹಿಂಡಿ ಮಾಡ್ತಾನೆ. ರೊಟ್ಟಿ 100-110 ರೊಟ್ಟಿಗೆವು. ಕುತ್ಕೊಂಡು ಭವನ ತಿಂದು ಮತ್ತೆ ರೊಟ್ಟಿ ಮಾಡಂದ್ರೆ ಮಾಡಕ್ಕೆ ಆಗಂಗಿಲ್ಲ ರೀ ತೀರ ನನಗೆ. ಒಟ್ಟಿಗೆ ಏಟು ಹಿಡಿತೈತೆ ಅಷ್ಟು ತಿಂತಾರ್ತಗ. ಓತಾಗೇನು ಬತ್ತೆ ಕುತ್ಕೊಂಡು ರೊಟ್ಟಿನ ತಿನ್ನಂಗಿಲ್ಲ, ಎಷ್ಟು ಬೇಕು ಅಷ್ಟು ತಿಂದಿರ್ತಾರೆ. ಒಬ್ರಾರ ಅದಿಲ್ಲ ಅಡುಗೆ ಕ್ವಾಣಿ ಇದಂಗೆ. ಇವರಿದ್ದಾಗ ಪುಲು ಮಾಡ್ತಾಳೆ. ಹಿಂಗವ ಶೋಭಾ ಅಂತಂದು ಇವರು ಅತ್ಲಾಗ ಹಾಲಿಡತ್ತೆ ನಾಟಕ ಮಾಡಕ್ಕೆ ಚಲೋ ಮಾಡ್ತಾಳೆ. ಮತ್ತೆ ತಿನ್ನಕ್ಕೆ ಇಷ್ಟು ನವರಂಗಿ ಆಟ ಕಲ್ತ್ಬಿಟ್ಟಾಳ. ಇಷ್ಟು ವಯಸ್ಸಾದ್ರೂ ಇನ್ನೂ ಯಾವಾಗ ಬುದ್ಧಿ ಬರ್ತೈತೆ ಏನು? ಮತ್ತೊಬ್ರು ಯಾರಾದ್ರೂ ನೀವೊಂದು ಮಾಡವ ನಾವೊಂದು ಮಾಡವ ಮಾಡ್ತಾನೆ ಅಂತಂದು ಎಷ್ಟು ಕೆಲಸ ಹಂಚ್ಕೊಂಡು ಮಾಡ್ತಾರೆ. ಮದುವೆ ಮನೆ ಅಂದ್ರೆ ಹಂಗಾಕತ್ತೇನ ಕೆಲಸ? ಎಷ್ಟು ಕೆಲಸ ಇರ್ತಾವು ಏನು ತಾನು. ಇವರು ಪ್ಯಾಟ್ಯಾಗ ಹೋದರು ಇನ್ನೂ ಬಂದಿಲ್ಲ. ಅಲ್ಲೇ ಸಂಜೆಗಕ್ಕೆ ಬಂತು. ಈ ಅಪ್ಪನ ಪಾಪ ಮದ್ವೆ ಇದ್ರಾಗ ಓಡಾಡದ ಕೆಲಸ ಪುರ್ಸತ್ತಲ್ಲ ನೋಡು. ಒಂದು ಕೂಳು ತಿನ್ನಾಕ ಪುರ್ಸತ್ತಲ್ಲ ಅವ್ರಿಗಂತೂ. ಹೊರಗೆ ಏನೇನು ತಿಂತು ಏನೇನು ಬಿಡ್ತು. ಬಿಸಿ ರೊಟ್ಟಿಗೆ ಹಿಂಡಿ ಒಂದು ಆತಂದ್ರೆ ಬಿಸಿ ಇದು ಉಂಟಾರತ್ತಾಗ. ಅಪ್ಪ ಅವನ್ನ ಕರಿಬೇಕು ಅಂದ್ಕೊಂಡ್ವಿ. ಏನಾಕತ್ತೆ ಏನು ಯಾರನ್ನೂ ಕರೆಯಂಗಿಲ್ಲ, ಏನಿಲ್ಲ. ಮನೆ ಪೂರ್ತಿಕ ಮನೆಯನ್ನ ರಾಟ ಮಾಡೋದು ಅನ್ನಕತ್ತಾರ. ಮತ್ತು ಅಮ್ಮದಳ ಓದ್ಲ. ಇನ್ನೇನು ಹೋಗೋದಾಕತ್ತೆ ಇಲ್ಲ ನನಗೂ. ಇನ್ನೊಂದು 2 ದಿನ ಹೋಗ್ಬರೋಣ ಅಂತ ಅಂದ್ಕೊಂಡ್ನಿ. ಎಲ್ಲ 3 ಹೋಗ್ಕಳ ಏನು ಕಳಿಸ್ಬೇಡ ಅಂತ ಹೇಳೇನು ಬಿಡ ಹೋಗ. ಆದ್ರೆ ಅಮ್ಮ ಇರ್ಬೇಕಲ್ಲ, ಏನೋ ನೋಡೋಣ. ಹೋಗಿ ಆಮೇಲಿಂದಾಗ ಲಕ್ಷ್ಮಿ ಅಂತೇಳಿ ಫೋನ್ ಹಚ್ಚಿಸಿ ಮಾತಾಡಿದ್ನಿ ಅಂದ್ರೆ ಸಮಾಧಾನ ಅನ್ನಿಸ್ತೈತೆ ಒಂದಿಟ್ಟು. ಬಾಬಾ ಏನು ರಶ್ ಏನು ತಾನು ಪ್ಯಾಟ್ಯಾಗ. ಶೋಭಾ ಒಂದು ವಾಟೆ ನೀರು ತೊಗೊಂಬ ಇಲ್ಲಿ. ಸಾಕಾಗೋತು ಯವ್ವ. ರತ್ನ ಈಗ ಬಂದ್ರೇನ್ರಿ? ಶೋಭಾ ಈಗ ಬಂದು ನೋಡು. ಪ್ಯಾಟ್ಯಾಗ ಏನು ರಶ್ ಏನು ತಾನು. ಬಂಗಾರದ ಅಂಗಡಿಗೆ ಹಾಲು ಇಡಂಗಿಲ್ಲ ಬಿಡು. ಎಷ್ಟು ತುಟ್ಟಾದ್ರೂ ಬಂಗಾರ ಜನ ಕೊಳ್ಳೋರು ಮಾತ್ರ ಕಮ್ಮಿ ಆಗಂಗಿಲ್ಲ. ಅಣ್ಣ ಬಂದು ಅನಿಸ್ತೈತಿ. ಏನೋ ಬಂಗಾರ ಅನ್ನಕತ್ತಾನ. ನಡಿ ನೋಡೋಣ. ನಡಿ
ತಗೋರಿ, ನೀರಂದ್ರಲ್ಲ ಕುಡೀರಿ. ಏನದು ಚೀಲ? ಇದ ಅದ ಅವ್ವ ಮತ್ತು ಹೇಳಿದ್ಲಲ್ಲ ರತ್ನಾಗ ಒಂದು ಸರ 2 ಎಳಿದು ಅಷ್ಟು ಚಂದ ಇದ್ದಿಲ್ಲ, 2 ಎಳಿ ನಕ್ಲೇಸ ಮಾಡಿಸಿದೆ. ಆಮೇಲೆ ಅಕ್ಷತಾಗ ಒಂದು ತಾಳಿದು ಇದು ಬರ್ತೈತಲ್ಲ ಕರಿಮಣಿದು ಎಲ್ಲ ಸೇರಿ 2 ತೊಲದಾಗ ಒಂದು ತಾಳಿ ಸರ ಆತು. ಹೌದೇನು? ಚಲೋ ಆತ್ ಬಿಡ್ರಿ. ಬಂಗಾರ ತುಟ್ಟಿತ್ತ ಏನು ಕಮ್ಮಿ ಐತೆ? ಬಂಗಾರ ಇಲ್ಲಿ ಕಮ್ಮಿ ಆಗತ್ತೆ, ತೊಗೊಂಬರ್ತಿ. ಕಮ್ಮಿ ಆಗಂಗಿಲ್ಲ ಅದು. ಕಮ್ಮಿ ಆಕತಿ ಅಂತ ಕುತ್ಕೊಳಂಗ ಇಲ್ಲ ನೋಡು. ಮದ್ವೆ ಆಗವು ಮಾಡವು ಬೇಕಾಬೇಕು ಬಂಗಾರ, ಕೊಳ್ಳೋರು ಕಮ್ಮಿ ಆಗಂಗಿಲ್ಲ. ಹೌದೇ, ಅದೇನೋ ಕರೆಕ್ಟ್ ಬಿಡ ನೀವು ಹೇಳೋದು. ತಗೋರಿ, ನೀರು ಕುಡೀರಿ. ನೀರು ತಗೊಂಬರ್ಲೇ ಸಾಕ್ರಿ. ಸಾಕು ಶೋಭಾ ನೀರು. ಅವ್ವ ರತ್ನ ಇಲ್ಲ ಯಾಕ ಕೂಗಿದ್ರು ಬರಲೇ ಇಲ್ಲ. ಎಲ್ಲೂ ಹೋಗಿಲ್ಲ, ಹೋಗ್ರಿ, ಕೊನೆಗ ಅದಾರ. ಯವ್ವ ಬಂದೆ ಪರ್ಸು. ಹೋಗಿದ್ ಕೆಲಸ ಎಲ್ಲ ಚಲೋ ಆತಿಲ್ಲಪ್ಪ? ಹ್ಞೂನವ, ಎಲ್ಲ ಕೆಲಸ ಆತು ನೋಡು. ಬಂಗಾರದ ಅಂಗಡಿದು ಎಲ್ಲ ಆತು, ಎಲ್ಲ ತೊಗೊಂಡು ಬಂದದ್ದಾತು. ಬಸವ ಬಂದಾನಿಲ್ಲ? ಬಂದಾನ್ರಿ, ಆಗ್ಲೇನ ಬಂದು ಕೈಕಾಲು ಮಾರಿ ಅದನ್ನ ತಕೊಂಡು ಕೊನೆಗಿದಾನ ಏನ. ಹೌದೇನು? ಅವನಿಗೂ ಅರ್ಬಿ ಅವನು ತೊಗೊಂಬ ಅಂದಿದ್ದೆ. ತಡಿ ಒಂದು ತೋರ್ಸಿ ಆಮೇಲೆ ಕರಿತೇನೆ ಅವನು. ಇದು ನೋಡು ಯವ್ವ, ಇದು ಅಕ್ಷತಾಗ 2 ತೊಲದ್ದಾತು ನೋಡಿದು ತಾಳಿ ಸರ. ತೀರ ಏನು ಕಮ್ಮಿದು ಮಾಡ್ಸೋದು, ತೀರ ತೆಳ್ಳಗಕ್ಕವು ಒಂದವ ಶರ್ಟಿ. ತೀರ ಕಮ್ಮಿದು ಮಾಡ್ಸೋಕೆ ಹೋಗ್ಬಾಡ್ರಿ ಅಣ್ಣಾರ. ಕಮ್ಮಿ ಮತ್ತು ತೆಳ್ಳಗಕ್ಕವು ಯಾವಾಗಾರ ಹರಿದು ಅಂದ್ರೆ ಮತ್ತು ಭಾಳ ಪಜೀತಕತ್ ನೋಡ್ರಿ ಮಾಡ್ಸೋಕೆ, ಮತ್ತು ಭಾಳ ರೊಕ್ಕ. ಸುಮ್ಮನೆ ಯಾಕೆ ಕಮ್ಮಿದು ಮಾಡಿಸ್ತೀರಿ, ಒಂದೀಟು ರೊಕ್ಕ ಜಾಸ್ತಿ ಹಾಕಿ ದಪ್ಪಂದ ಒಂದಿಟ್ಟು ಮಾಡಿಸ್ಬಿಡ್ರಿ. ಏನು ಅರ್ಧ ತೊಲ್ದಾಗ ಮಕ ನೋಡ್ತೀರಿ ಅಂತ ಅನ್ನ. ಮತ್ತು ತೆಗಿಯತ್ತಾಗ ಏನು ಇಲ್ಲ ಅಂದ್ರೆ ಸಹಿ ಅರ್ಧ ತೊಲ್ದಾಗ ಏನು ನೋಡ್ಕೊಂತ ನಿಂದ್ರದು ಅಂದು 2 ತೊಲದ ಮಾಡಿಸಿದ್ನವ. ಚಂದ ಐತ್ರಿ, ಇಷ್ಟು ಚಂದ ಐತಿ ಬಿಡ ತಾಳಿ ಚೇನ್, ಮಸ್ತ್ ಐತಿ. ನಿನಗೆ ಕೆಲ್ಸ ತಗೋ. ಅವ್ರು ನೋಡಿ ಈಗ ಏಟ್ ಮಾಡಿಸ್ತೇವೆ ಅಂದಾರ ಆಟ ಮಾಡಿಸ್ತಾರ. ನಿನಗೆ ರೊಕ್ಕ ಹೆಚ್ಚಿಗೆ ಆಗ್ಯವನ, ಮತ್ತು ಅರ್ಧ ತೊಲ ಹೆಚ್ಚಿಗೆ ಮಾಡ್ಸ್ಯಾನ ಏನು? ಯವ್ವ ಎಲ್ಲಿ ಆಕಿ ಅಕ್ಷತ ನಮ್ಮ ಮನ್ಯಾಗ ಇರೋದ? ನಮ್ಮ ಮನೆಗೆ ಎಲ್ಲ ಬರೋದಿದು ಏನು ಅವ್ರ ಮನ್ಯಾಗ ಇರ್ತೈತೆ? ಆಕಿ ಕೊಳ್ಳಾಗಿದ್ದಂಗೆ ಇದ್ರೆ ನಮ್ಮ ಮನ್ಯಾಗ ಇದ್ದಂಗಲ್ಲ. ಯಾಕೆ ಬೇ ಮನೆ ಸೊಸಿ ಆಕಿ ಸಣ್ಣ ಸೊಸಿ ಚಲೋತ್ ನಂಗೆ ಏನಿಲ್ಲ ಅಂತಾರಂದ್ರೆ ಸೈವ ಏನಿಲ್ಲ ಬಿಡ ತಗ ಅಂತಂದು ಅನ್ನಕ್ಕೆ ಎಲ್ಲ ಇಟ್ಕೊಂಡು ಮಾಡ್ಸೋಕೆ ಯಾಕೆ ಹಿಂದೆ ಮುಂದೆ ಮಾಡೋದು. ಅವನಿಗೂ ಬಸ್ಸಿಗೂ ನೋಡು. ಮತ್ತು ಈಕಿ ಶೋಭಂದಾದ್ರೂ 2-2.5 ತೊಲ ಐತಿ. ಅವಾಗ ಅಷ್ಟು ಮಾಡಿಸೇವಿ. ಈಗ ನೋಡು, ಮತ್ತು ನನ್ನ ಹೆಂಡ್ತಿಗೆ ಒಂದು, ನಮ್ಮ ಅಣ್ಣ ತನ್ನ ಹೆಂಡ್ತಿಗೆ ಒಂಥರ ಮಾಡಿಸ್ಕೊಂಡಾನ, ನನ್ನ ಹೆಂಡ್ತಿಗೆ ಒಂಥರ ಮಾಡ್ಸ್ಯಾನ ಅಂತಂದು ಅನ್ಬಾರ್ದಲ್ಲ. ಅದಕ್ಕೆ ಚಲೋದ ಮಾಡಿಸಿದ್ನೇವೆ. ಏನಪ್ಪ ತಿಳಿದಂಗೆ ಮಾಡಾಕತ್ತೀರಿ, ಮಾಡ್ರಿ. ಏನು ನಾವು ಅಂದ್ರೆ ನಮ್ಮ ಮಾತು ಅಂದ್ರೆ ಏನು ಇದನ್ನ ಇಲ್ಲ ನಿಮಗೆ. ಎಲ್ಲ ಬೇ ಸರಕೆಲ್ಲ ಹಿಂಗೆ ಮಾಡ್ತೀಯಲ್ಲ, ತಗೋ ನೋಡ್ರಿ ಹೆಂಗೈತಿ. ಚಲೋ ಐತಪ್ಪ, ಚಲೋ ಐತಿ. ನಾ ಏನು ಚಲೋ ಇಲ್ಲ ಅಂತ ಹೇಳಾಕತ್ತಿಲ್ಲ. ರೊಕ್ಕ ಈ ಮೊದ್ಲ ಮದ್ವೆ ಖರ್ಚಿಗೆ ರೊಕ್ಕಲ್ಲ ಅಂತಿದಿ, ಅದು ಮತ್ತೆ ಯಾಕೆ ಅರ್ಧ ತೊಲದ ಹೆಚ್ಚಿಗೆ ಮಾಡ್ಕೊಳಕ್ ಹೋದಿ ಅಂತಂದು ಹೇಳಾಕತ್ತಾರದು ನಿನಗೆ. ರೊಕ್ಕ ಹೆಂಗೆ ಜೋಡಿಸ್ಬೋದು ಬಿಡಬೇ, ಏನಾಗ್ಲೆಲ್ಲ ಮಾಡ್ಸಂಗಿಲ್ಲ. ಇರ್ಲಿ ತಗೋ, ನಡೀತೈತಿ. ನನಗೇನು ಮಾಡ್ಸ್ಯಾನ ಇಲ್ಲ ಇವನು. ನೋಡ್ದೆ ರತ್ನ, ನೋಡು ಹೆಂಗೈತಿ. ಸೊಸಿಗೆ ಮಾಡಿಸಿ ಇಲ್ಲ ಅಣ್ಣ, ಭಾರಿ ಐತಿ ಬಿಡು, ಚಲೋ ಮಾಡಿಸಿದಿ. ಅದ ಇನ್ನೊಂದು ಚೀಲದಾಗ ಏನೋ ಐತಲ್ಲಣ್ಣ, ಏನದು? ಇದು ಅದ್ರದ್ದು ಇದು ಬಾಕ್ಸ್ ಕೊಟ್ಟಾರ, ಅದು ಅಂದ್ರ ಮತ್ತೆ ನನಗೇನು ಮಾಡಿಸ್ಲಿಲ್ಲ ನೀನು? ಅಯ್ಯೇ ಆಗ್ಬೇಕಲ್ಲ ರತ್ನ, ಇದಕ್ಕೆ ಎಷ್ಟು ರೊಕ್ಕ ಆತು ಗೊತ್ತೇನು? ನಿನಗೆ ಮತ್ತೆ ಮಾಡಿಸ್ಕೊಡ್ತೇವೆ ತಗೋ, ಏನು ಎಲ್ಲಿ ಹೋಗಂಗಿಲ್ಲ, ಮಾಡಿಸ್ಕೊಡ್ತೇವಿ. ಯವ್ವ, ನಾನು ನಿನಗೆ ಅದಕ್ಕೆ ಹೇಳಿದ್ದು. ಇವನು ನಮಗೆಲ್ಲ ಮಾಡಿಸ್ಕೊಡಂಗಿಲ್ಲ. ನನಗೆ ಬೇಕು ಅಂದ್ರೆ ಬೇಕು ನೋಡು, ನಾನು ಮದುವೆಗೆ ಇರಂಗಿಲ್ಲ ನೀವು ನನಗೆ ಮಾಡಿಸ್ಕೊಡ್ಲಿಲ್ಲಕ್ರ. ತೀರಾ ಮನೆ ಮಗಳು ಅನ್ನೋದು ಕಿಮ್ಮತ್ತಿಲ್ಲ ಏನು ನನಗೆ? ಹಿಂಗ ಏನು ಕೊಟ್ಟಲ್ಲ, ಏನಿಲ್ಲ. ಈಗ ಅದನ್ನ ನನಗೆ ಮಾಡಿಸ್ಬೇಕಿಲ್ಲ, ಇವ್ನ ಅಕ್ಕಿಗೆ ಒಂದು ಸ್ವಲ್ಪ ಕಮ್ಮಿ ಮಾಡಿ. ನನಗೆ ಇಲ್ಲ ಅಂತಾನ. ಇರ್ಲಿ ತಾಳ್ಮೆಯಿಂದ ಇರು ಒಂದಿಟ್ಟು. ನೋಡಿಲ್ಲಿ ಹೆಂಗೈತಿ ಸರ. ಏನು ಮಸ್ತ್ ಐತಣ್ಣ, ಭಾರಿ ಚಂದ ಐತಿ. ಹೇಳ್ಬೇಕಾ ನೀನು ಇಷ್ಟ ತನಕ ಕಾಡಿಸಿದೇನು? ಕೊಡ ನನಗೆ. ನೀ ಸುಮ್ಮನೆ ಇರ್ಬೇಕಲ್ಲವ, ಅದಕ್ಕೆ ಮತ್ತು ಇನ್ನು ಹಾಕಿದ್ರೆ 2 ತೊಲ, ನಿನ್ನ 4 ತೊಲ ಐತೆ ನೋಡಿ ಇದು ನಕ್ಲೇಸ್. ಭಾರಿ ಚಂದ ಐತಪ್ಪ, ಎಂತ ಚಂದ ಐತೆ ನೋಡಿ. ಅವ್ವ, ನನ್ನ ಮಗಳು ಕೊಳ್ಳಾಗಂತ್ರ ಹಂಗ ಎದ್ದು ಹೊಡಿತೈತೆ ಬಿಡ, ಭಾರಿ ಚಂದ ಕಾಣ್ತೈತೆ ಕೀಗಂತ್ರ. ಕೊಡ, ನಾನು ನೋಡ್ತಾನೆ. ಶೋಭಾ ಹೆಂಗೈತಿ? ಚಲೋ ಐತ್ರಿ, ಭಾಳ ಚಂದ ಐತಿ. ಅವ ನೋಡವ ಎಂತ ಚಲೋ ಐತಿ. ಭಾಳ ಚಂದ ಐತವ, ನನಗಂತ್ರ ಭಾರಿ ಇಷ್ಟ ಆತಿದ ಡಿಸೈನ್. ಇಷ್ಟ ಆತಲ್ಲ, ಅಷ್ಟ ಸಾಕ್ಬಿಡವ, ಚಲೋ ಆತಗ. ಬಸವಾ, ಅಣ್ಣ ಏನು ಮಾಡಾಕತ್ತಿ? ಬಾ ಇಲ್ಲಿ. ಬಂದೆ ಅಣ್ಣ. ಬಸವ, ಇದು ಅರ್ಬಿ ಎಲ್ಲ ತೊಗೊಂಡಿ ಏನಪ್ಪ? ಮದ್ವಿವು ಇದನ್ನ ಲುಂಗಿ ಅವನು ತೊಗೊಂಡಿದ್ನೆಲ್ಲ ಎಲ್ಲ ತೊಗೊಂಡಿ ಇಲ್ಲ?
ಮತ್ತು ಅದಿಲ್ಲ ಇದಿಲ್ಲ ಅನ್ನಂಗಲ್ಲ ನೀನು. ಇಲ್ಲಣ್ಣ ನೀ ಹೇಳಿದ್ವೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ತೊಗೊಂಬಂದಾನಿ. ಇದು ಲುಂಗಿ ಹೇಳಿದ್ದೆ, ಒಂದು ಬಿಳಿ ಅಂಗಿ ತೊಗೊಂಡನಿ, ಲುಂಗಿ ತೊಗೊಂಡನಿ, ಆಮೇಲೆ ಒಂದು ಬಿಳಿದು ಟವಲ್ ತೊಗೊಂಡನಿ ಅಣ್ಣ. ಆತಪ್ಪ ಅಷ್ಟ ನೋಡು. ಮತ್ತು ನಾಳಿಂದ ಎಲ್ಲೂ ಹೋಗಂಗಿಲ್ಲ ನೀನು, ಏನು ಮನ್ಯಾಗ ಇರ್ಬೇಕು. ಮತ್ತು ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತಂದು ಮಾಡಂಗಿಲ್ಲ ಏನು ಮದುವೆ ಆಗೋ ತನಕ. ಹೌದೇನಣ್ಣ? ಎಲ್ಲೂ ಹೋಗಂಗಿಲ್ಲ ತಗೋ ನಾನು. ಅಂತೂ ಮಿಕ್ಕಿ ಏನಾರ ತರೋದೈತಿ ಮಾಡೋದೈತಿ ಅಂದ್ರೆ ನನಗೆ ಹೇಳು, ಏನು ಇಲ್ಲ ನಿನ್ನ ಫ್ರೆಂಡ್ಸಿಗೆ ಯಾರಿಗ್ಯಾರ ಇಟ್ಕೋ ಹತ್ರ, ಏನಾರ ಬೇಕು ಮಾಡು ಅಂದ್ರೆ ನಿನಗೆ. ಆಮೇಲೆ ನೋಡು ಇಕ್ಕಿಗೆ ಅಕ್ಷತಾಗ ಸರದನ್ನು ತೊಗೊಂಬಂದಾನಿ ನೋಡು, ಇಷ್ಟ ಆತಿಲ್ಲ ನಿನಗೆ? ನೀ ತೊಗೊಂಬಂದಿ ಅಂದ್ರೆ ಚಲೋನೇ ಇರ್ತೈತಿ ಬಿಡೋಣ, ಮತ್ತೇನು ನೋಡೋದು ಚಲೋನೇ ಇರ್ತೈತಿ. ಅಲ್ಲಪ್ಪ ನಿನ್ನ ಹೆಂಡ್ತಿಗೆ ಮಾಡ್ಸಿರೋದು ನೋಡು ಇನ್ನೊಮ್ಮೆಟ್ಟು. ಇಲ್ಲಣ್ಣ ಚಲೋನ ಐತಿ, ನೋಡಕತ್ತಾನ ಲವ್ ಹಿಡ್ಕೊಂಡಾಳ. ಆಯ್ತಾಯ್ತು ಹೋಗು, ನೀವು ಒಂದಿಷ್ಟು ಮಕ್ಕೋ, ಏನು ಭಾಳ ಓಡಾಡೋದು ಮಾಡೋದು ಮಾಡಕ್ಕೆ ಹೋಗ್ಬೇಡ. ಮತ್ತು ಅವನ್ನ ತೆಗೆದಿಡ ಬೇಸರನ ಅದನ್ನ. ರತ್ನ ನಿನ್ಗೆ ಇಷ್ಟ ಆತೇನ್ವಾ? ನನಗಂತ್ರ ಭಾಳ ಇಷ್ಟ ಆತಣ್ಣ, ಭಾಳ ಖುಷಿ ಆಗತೈತೆ ನನಗಂತ್ರ. ನಿಮ್ಮ ಮಾವಗೆ ತೋರಿಸಿದ್ನಿ ಅಂದ್ರೆ ಅವರು ಭಾಳ ಖುಷಿ ಪಡ್ತಾರೆ ನೋಡು. ನೀ ಸಮಾಧಾನದಾಗಿದ್ರೆ ಅಷ್ಟೇ ಸಾಕು ನೋಡುವ ನಮಗೆ. ಶೋಭಾ, ನಾವು ಒಂದಿಷ್ಟು ಕೈಕಾಲು ಮಾರಿ ಎಲ್ಲ ತೊಗೊಂಡು ಎಲ್ಲಿಗೆ ಅದನ್ನ ಹೇಳ್ಬರ್ಬೇಕು, ಪೂಜೆಗೆ ಅದು ಇದು ಎಲ್ಲಿ ಬೇಕಲ್ಲ, ಅದಕ್ಕೆ ಒಂದಿಷ್ಟು ಬಾಳೆದೆಳಿಗೆ ನೋಡೋಣ. ಮತ್ತು ನಮ್ಮ ತೋಟದಾಗಂತೂ ಇಲ್ಲ ಬಾಳೆದೆಲಿ, ಅಲ್ಲಿಗೆ ಹೇಳ್ಬರೋಣ ಅಂತ ಅನ್ಕೊಂಡಾನಿ. ಊಟಕ್ಕೆ ಅದಕ್ಕೆ ಬೇಕಾಕವ ಬಾಳೆದೆಲಿ, ಅದಕ್ಕೆ ಹೋಗಿ ಒಂದಿಷ್ಟು ಅದಕ್ಕೊಂದು ಹೇಳ್ಬರ್ತಾನೆ. ನನಗೊಂದಿಷ್ಟು ಚಾದ್ನ ಮಾಡಿಕೊಟ್ಬಿಡು. ಹ್ಞೂ ರೀ, ನೀ ಸಮಾಧಾನ ಐತೇನವ ನಿನಗೆ? ನೀವು ಅಣ್ಣ ಥತಾನೆಲ್ಲ ಅನ್ಕೊಂಡಿದ್ನಿ ಬೇ, ಭಾಳ ಚಂದ ಐತಿ ಬೇ ನಕ್ಲೇಸ್ ಅಂತ. ನನಗಂತ ಯಾವಾಗ ಹಾಕ್ಕೊಂತಾನೆ ನನಗಾಗೈತೆ ನೋಡಿ, ಅಷ್ಟೇ ಚಂದ ಐತಿ ನಕ್ಲೇಸ್. ಹಂಗೆ ಮಾಡಿ ಮತ್ತು ಹಾಕ್ಕೊಂಡು ಏನು ದೇವ್ರಂತೇಳಿಟ್ಟು ಪೂಜೆ ಮಾಡ್ಬೇಕು ನಡಿ. ಒಂದಿಟ್ಟು ನೀರು ಚಿಮುಕ್ಸಿ ಒಂದಿಟ್ಟು ದೇವ್ರಂತೇಳಿಟ್ಟು ಅದನ್ನ ಪೂಜೆ ಮಾಡಿ ಮದುವೆಗೆ ಹಾಕೋವಂತಂತ. ಆತ ಬೇ. ನೋಡಿದ್ರಲ್ಲ ಕತಿ ಹೆಂಗೆ ಅನ್ನಿಸ್ತು? ನಿಮ್ಮ ಮನೆಗೊಳಗೆ ಹಿಂಗೆ ಇರ್ತೈತೇನ್ರಿ ಪ್ರಿಪ್ರೇಷನ್ ಮದ್ವಿದು? ಬಂಗಾರ ತೊಗೊಂಬಂದ್ರೆ ನಾದ್ನೇರ ಅಂತಾರೆ ಬಿಡ್ರಿ, ಎಲ್ಲ ನಾದ್ನೇರು ಒಂದು ಏನಾರ ತೊಗೊಂಬಂದ್ರೆ ಅಷ್ಟ ಖುಷಿ ಅವ್ರಿಗೆ. ತರ್ಲಿಲ್ಲ ಕ್ರಮಕ್ಕ ಅನ್ನೋದು ಗಡಿಗೆ ಮಾಡ್ಕೊಂಡಿರ್ತಾರೆ. ಹಂಗೆ ನಮ್ಮ ನಾದ್ನಿನ ಕತಿ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸ್ದಾಗಿ ಚಾನಲ್ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ, ಲೈಕ್ ಕೊಡ್ರಿ. ಮತ್ತು ಮಧ್ಯಾಹ್ನ ಇಲ್ಲ ಸಂಜೆಗೆ ಇನ್ನೊಂದು ಎಪಿಸೋಡ್ ಹಾಕ್ತಾನೆ ರೀ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.